ಯಾರಾದ್ರೂ ಬರ್ಲಿ ಬ್ರೋ, ಸುದೀಪನೇ ನೋಡ್ಬೇಕು ಅಷ್ಟೇ. ಶುಕ್ರೆ ನಕನ್ಲೇ ನಮ್ಮನ್ ಚಿನ್ನ ಬರ್ರೋ ಮನೇಲಿ ಕುತ್ಕೊಂಡು ನೀನು ಕತ್ತೆ ಕಾಯ್ತಿದ್ರೇನು, ಬರ್ರೋ ಕೆಲಸ ಮಾಡ್ರೋ, ಬಗೀರೋ, ಮಣ್ಣು ಎತ್ತರೋ. ನಮಸ್ಕಾರ ದೇವರು ಅನ್ನೋದು ಅದು ಸಖತ್ ಇಷ್ಟ. ನೆಮ್ಮದಿ ಆಗಿರ್ಬೇಕು ಬ್ರೋ. ಇದ್ರೆ ನೆಮ್ಮದಿ ಆಗಿರ್ಬೇಕು. ಹಾಯ್ ಹಲೋ ನಮಸ್ಕಾರ, ನನ್ನ ಹೆಸರು ಚರಣ್. ನನ್ನ ಹೆಸರು ಕಿರಣ್. ವೆಲ್ಕಮ್ ಬ್ಯಾಕ್ ಟು FWT ಇನ್ ಕನ್ನಡ ಗೈಸ್. ವಿಷಯ ಗೊತ್ತಾಯ್ತಾ ಏನ್ ಬ್ರೋ? ಹಿಂಗ ಒಂದ್ ವರ್ಷ ಕಳ್ದೇ ಹೋಯ್ತು. ನೋಡ್ತಾ ನೋಡ್ತಾ ಸೀಸನ್ ಬಂದಾಯ್ತು. ಅವ್ರು ಬರಲ್ ಬಂತೆ, ಇವ್ರು ಬರ್ತಾರಂತೆ, ಅವ್ರು ಬರಲ್ ಬಂತೆ, ಇವ್ರು ಮಾಡ್ತಾರಂತೆ. ಇದೇ ಡಿಸ್ಕಷನ್ ಗುರು ಒಂದ್ ವರ್ಷದಿಂದ. ನೋಡ್ತಾ ನೋಡ್ತಾ RCBನೂ ಕಪ್ ಗೆದ್ದಾಯ್ತು. ಮೊನ್ನೆ ನಮ್ಮ ಅನುಶ್ರೀಗೂ ಮದ್ವೆನೇ ಆಗೋಯ್ತು. ಓಕೆ, ಹ್ಯಾಪಿ ಮ್ಯಾರಿಡ್ ಲೈಫ್ ಅನುಶ್ರೀ ಅವರೇ. ಫೈನಲಿ ನಿಮಗೆ ವಿಷಯ ಗೊತ್ತಾಯ್ತು ಅಂತ ನಮಗೂ ಗೊತ್ತಾಯಿತು. ಸೊ ಇದೇ 28ರಿಂದ ಬಿಗ್ ಬಾಸ್ ಸೀಸನ್ 12 ಸ್ಟಾರ್ಟ್ ಆಗ್ತಿದೆ. ಅದೇ ರೀತಿ ಯಾರು ಬರ್ತಾರೆ ಯಾರು ಬರಲ್ಲ ಅಂತ ಕ್ವಶನ್ಸ್ ಕೇಳೋಕ್ಕೆ ನಾವು ಇವತ್ತು ಚರ್ಚ್ ಸ್ಟ್ರೀಟಿಗೆ ಬಂದಿದ್ದೀವಿ. ನೋಡೋಣ ನಮ್ಮ ಪಬ್ಲಿಕ್ಕು ಯಾರು ಬರಬೇಕು ಅಂತ ಅನ್ಕೋತಾರೆ, ನಮ್ಮ ಜನತೆಗೆ ಯಾರ್ಯಾರು ಬರ್ಬೇಕಂತ ಇಷ್ಟ ಇದೆ, ಯಾರ್ಯಾರು ಬರಬಾರ್ದಂತ ಇಷ್ಟ ಇಲ್ಲ. ನೋಡೋಣ. ಮೇ ಬಿ ನನ್ನ ಪ್ರಕಾರ ತುಂಬ ಜನ ಟ್ರೋಲರ್ಸ್ನೇ ಹೇಳ್ತಾರೆ ಅನ್ಸುತ್ತೆ, ಯಾರ್ಯಾರು ಟ್ರೋಲ್ ಆಗ್ತಾರೆ ಅವ್ರನ್ನೇ. ನೋಡೋಣ ಯಾರ್ಯಾರನ್ನ ಹೇಳ್ತಾರೆ, ಎಕ್ಸ್ಪೆಕ್ಟ್ ಮಾಡೋಣ. ಸೊ ಇವತ್ತಿನ ವಿಡಿಯೋ ಇದಾಗಿರುತ್ತೆ. ಬಿಗ್ ಬಾಸ್ ಸೀಸನ್ 12ಗೆ ಕಂಟೆಸ್ಟೆಂಟ್ಸ್ ಯಾರು ಅಂತ, ನಮ್ಮ ಜನ ಯಾರು ಬೇಕು, ಯಾರು ಆಡಬೇಕು ಅಂತ ಇಷ್ಟಪಡ್ತಿದ್ದಾರಂತ ನೀವು ನೋಡಿ ಈ ವಿಡಿಯೋದಲ್ಲಿ. ಹಾಯ್ ಬ್ರೋ, ನಿಮ್ಮ ಹೆಸರು? ಸುಮಂತ್. ಸುಮನ್ ಅಂತ. ವಿಜಯ್. ನಿಮ್ಮನ್ನು ನೋಡಿದ್ದೀನಿ ಬ್ರೋ. ಆ್ಯಕ್ಚುಲಿ ಇದು ರಿಂಗೇನ ಬ್ರೋ, ನೀವೇನು ಮಾಡ್ಕೊಂಡಿರೋದು? BCom ಫೈನಲ್ ಮುಗಿಸ್ದೆ, ರಿಸಲ್ಟ್ ವೇಟಿಂಗ್. ರಿಸಲ್ಟ್ ವೈಟ್ ಮಾಡೋದು. ನೀವು ಸೇಮ್ ಎಲ್ಲ ಕ್ಲಾಸ್ಮೇಟ್ಸೇನಾ? ಸೀಸನ್ 12 ಸ್ಟಾರ್ಟ್ ಆಗ್ತಿದೆ. ಸೊ 28th ಗ್ರ್ಯಾಂಡ್ ಓಪನಿಂಗ್ ಇದೆ. ಸೊ ನಿಮ್ಮ ಪ್ರಕಾರ ಯಾರು ಬರ್ಬೋದು ಬಿಗ್ ಬಾಸ್ಗೆ ಈ ಸೀಸನಲ್ಲಿ? ಲೈಕ್ ಹೋಸ್ಟ್ಗ ಇಲ್ಲಾಂದ್ರೆ ಆಡಿಯನ್ಸ್? ಹೋಸ್ಟ್ಗೆ ಅಲ್ಲಿ ಫಿಕ್ಸ್ ಆಗಿದೆ, ಸುದೀಪ್ ಅಂತ ಎಲ್ಲರಿಗೂ ಗೊತ್ತಾಗಿದೆ. ನೋ ಐಡಿಯಾ. ದೇ ಆರ್ ಟೇಕಿಂಗ್ ಲೈಕ್ ಇವಾಗ ಕಾಮನ್ ಪೀಪಲ್ನೂ ತೆಗಿತಿದ್ದಾರೆ, ಸೊ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಅದರಲ್ಲಿ. ನಿಮಗೆ ಇಂಥವ್ರು ಹೋದ್ರೆ ಚೆನ್ನಾಗಿರುತ್ತೆ, ಇವ್ರು ಬರಬೇಕು ಅಂತ ಅನ್ಸಿದ್ರೆ ಯಾರು? ಗೊತ್ತಿಲ್ಲ. ನಿಮಗೆ ಚೆನ್ನಾಗಿ ಹಾರ್ಡ್ ವರ್ಕ್ ಮಾಡ್ತಿರೋ ಇನ್ಫ್ಲೂಯೆನ್ಸಸ್ ಲೈಕ್ ನಾರ್ಮಲ್ ಪೀಪಲ್ ಬಂದ್ರೂ ಚೆನ್ನಾಗಿರುತ್ತೆ. ಯಾರು ಬರ್ತಾರೆ ಬ್ರೋ? ಇವನ್ನೇ ಕಳಿಸಿ ಬ್ರೋ. ಇವ್ರನ್ನೇ ಕಳಿಸೋದಾ? ಕೃತಿ ಅಂತ. ನಿಮ್ಮ ಹೆಸರು? ಜಯಂತ್. ಓಕೆ, ಸೀಸನ್ ಬಿಗ್ ಬಾಸ್ 12 ಬರ್ತೈತೆ. ನಿಮ್ಗೆ ಯಾರು ಬರ್ಬೇಕಂತ ಆಸೆ ಇದೆಯಾ? ಎನಿ ರಿಪೀಟೆಡ್ ಪಾರ್ಟಿಸಿಪೆಂಟ್ಸ್ ಬರ್ಬೋದಾ? ಇಲ್ಲ ಇಲ್ಲ, ಹೊಸಬ್ರು. ಸೀಸನ್ 12 ಸುದೀಪ್ನ ಪಾರ್ಟಿಸಿಪೇಟ್ ಆಗಿ ಕಳಿಸ್ಬಿಡ್ರಿ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ. ಓಕೆ, ಅವ್ರು ಬರ್ತಾರೆ. ಆಮೇಲೆ ನಿಮಗೆ ಅವ್ರು ಬಂದರೆ ಹೋಸ್ಟ್ ಮಾಡೋರು ಯಾರು? ಬಸ್ ಇನ್ನೊಬ್ರು ಇನ್ನೊಬ್ರು. ನೀವು ಮಾಡ್ತೀರಾ? ಮಾಡೋಣ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ನೀವು ಹೇಳಿ. ಹಾಗೆ ಸುದೀಪ್ ಮಗಳು ಹೋಗ್ಬೋದಲ್ಲ ಬಿಗ್ ಬಾಸ್ಗೆ? ಓಕೆ, ಇನ್ಯಾರು ಬರ್ಬೇಕಂತ ಆಸೆ ಇದೆಯಾ, ಇವ್ರು ಬರೋದ್ರೆ ಚೆನ್ನಾಗಿರುತ್ತೆ ಅಂತ? ಹಾಗೆ ಸುಪೇಂದ್ರ ಬಂದ್ರೆ ಚೆನ್ನಾಗಿರುತ್ತೆ. ನಿಮ್ಮ ಹೆಸರು ಬ್ರೋ? ಚಂದನ್ ಅಂತ ಬ್ರೋ. ಸೊ 28th ಬಿಗ್ ಬಾಸ್ ಮತ್ತೆ ಸ್ಟಾರ್ಟ್ ಆಗ್ತಿದೆ. ಸುದೀಪ್ ಅವರೇ ಹೋಸ್ಟ್ ಮಾಡ್ತಾ ಇದ್ದಾರೆ. ಹೌದು. ಸೊ ಅದರಲ್ಲಿ ಯಾರು ಬರ್ತಾರೆ ಮತ್ತೆ ನಿಮ್ಗೆ ಯಾರು ಬರಬೇಕು ಬ್ರೋ, ಸೀರಿಯಸ್ ಆಗಿ ಹೇಳ್ಬೇಕು ಅಂದ್ರೆ ಯಾರಿದ್ದಾರೆ ಅಂತ ಗೊತ್ತಿಲ್ಲ. ಒಬ್ಬನೇ ಎಣ್ಣೆಯ ಹೊಡೆದರ ಅಂಗಯ, ನಾನುವೇ ಕುಡುಕನು ಒಸಿ ನನ್ಗೂನು 90 ಉಳ್ಸ್ರಯ್ಯ. ಲಾಂಚ್ ಆಗಿಲ್ಲ ಬ್ರೋ. ಲಾಂಚ್ ಆಗಿಲ್ವಾ? ಲಾಂಚ್ ಇರೋದು. ಓಕೆ. ಸೊ ಯಾರು ಬಂದ್ರೆ ಚೆನ್ನಾಗಿರುತ್ತೆ ನಿಮ್ ಪ್ರಕಾರ? ಯಾರು ಬಂದ್ರೆ ಚೆನ್ನಾಗಿರುತ್ತೆ? ನಾನೇ ಹೋಗ್ತೀನಿ ಬ್ರೋ. ನೀವೇ ಹೋಗ್ತೀರಾ? ನಾವೇ ಹೋಗ್ತೀವಿ. ಇನ್ನು ಒಂದ್ ವೀಕೆನ ಇರ್ಬೋದು, ಸೆಲೆಕ್ಷನ್ ಆಗ್ಬಿಟ್ಟಿದೆ. ಓಕೆ. ಸೊ ಈಗ ಚಾನ್ಸಸ್ ವೈಲ್ಡ್ ಕಾರ್ಡ್ ಎಂಟ್ರಿ. ಇವ್ರನ್ನ ಕಳ್ಸಿ ಬ್ರೋ, ವೈಲ್ಡ್ ಕಾರ್ಡ್ ಎಂಟ್ರಿಗೆ. ಇವ್ರು ಹೋಗ್ತಾನೆ. ನಾವೆಲ್ಲ ಸಾಫ್ಟ್ವೇರ್ ಕಂಪ್ನಿಲಿ ವರ್ಕ್ ಮಾಡ್ತಿರೋ ಬ್ರೋ, ಇವರೆಲ್ಲ ಕಾರ್ಪೊರೇಟ್ ಎಂಪ್ಲಾಯೀಸ್. ಇವ್ರು ಹೋಗ್ತಾರೆ ಬ್ರೋ. ಐಡಿಯಾ ಇಲ್ಲ ಬ್ರೋ ಬಿಗ್ ಬಾಸ್ ಬಗ್ಗೆ. ಇವ್ರನ್ನ ಕೇಳಿ, ಇವ್ರಿಗೆ ಗೊತ್ತಿರುತ್ತೆ. ಬ್ರೋ ನಿಮ್ ಪ್ರಕಾರ ಯಾರು ಬಂದ್ರೆ ಚೆನ್ನಾಗಿರುತ್ತೆ ಬಿಗ್ ಬಾಸ್? ಯಾರಾದ್ರೂ ಬರ್ಲಿ ಬ್ರೋ, ಸುದೀಪನೇ ನೋಡ್ಬೇಕು ಅಷ್ಟೇ. ಇದ್ರೆ ನೆಮ್ಮದಿ ಆಗಿರ್ಬೇಕು ಬ್ರೋ. ಅಷ್ಟೇ ಅಂತೀರಾ? ಅಷ್ಟೇ. ಬಿಗ್ ಬಾಸ್ ಫ್ಯಾನ್ಸ್ ಎಲ್ಲ ಹಂಗೇನಿಲ್ಲ ಬ್ರೋ. ನಿಮ್ಮ ಈ ತರದೆಲ್ಲ ಇದಾರೆ ಜನ. ಓಕೆ, ನಿಮ್ ಪ್ರಕಾರ ಯಾರು ಬರ್ಬೇಕು ಬ್ರೋ ಬಿಗ್ ಬಾಸ್? ಯಾರು ಬಂದ್ರು ಬರ್ಲಿ, ಎಂಟರ್ಟೈನ್ಮೆಂಟ್ ಇರ್ಬೇಕಷ್ಟೇ. ಅಷ್ಟೇ, ಟೈಮ್ ಪಾಸ್ ಆಗುತ್ತೆ, ನೋಡ್ಕೊಂಡಿರ್ತೀವಿ. ಸುದೀಪ್ ಅವ್ರು ಬರ್ತಾರೆ ಸ್ಯಾಟರ್ಡೆ ಸಂಡೇ, ಸಾಕಷ್ಟು. ಈಗ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ವೈರಲ್ ಆಗಿದ್ರಲ್ಲ, ಅದ್ರಲ್ಲಿ ಯಾರಾದ್ರೂ ಬರ್ಬೇಕಂದ್ರೆ ಯಾರು ಕರೆಸ್ತೀರಾ? ಅಂಕುಡುಮ್ಕು ಮಂಜು 2 ಗಂಟೆ ಅಲ್ಲ 3 ಗಂಟೆ ಆದ್ರೂ ಆರ್ಮಿಗಳ ತರ ಹೋರಾಡ್ತೀರಿ. ಅವ್ರು ಬರ್ಬೇಕಾ? ಇಲ್ಲ,
ಮಾತಾಡ್ರೆ ಕೊಡ್ತಾನೆ ಇರೋದು ಶರ್ಟು ಮಾಡು ಮುಗುಡು ಮುಗುಡು ಕಂಟೆಂಟ್ ಪೀಕಲ್ಲಿ ಇರುತ್ತೆ. ಆಮೇಲೆ ಯಾರೋ ಜುಟ್ ಬಿಟ್ಕೊಂಡಿರ್ತಾರಲ್ಲ, ಯಾರು ಬ್ರೋ ಅವ್ರ ಹೆಸರು ಗೊತ್ತಿಲ್ಲ, ಯಾವಾಗಲೂ ಬಿಗ್ ಬಾಸ್ ಮನೇಲಿ ಇರ್ತಾರಲ್ವಾ, ಅಲ್ಲೇ ರೀಲ್ಸ್ ಶೂಟ್ ಮಾಡ್ತಿರ್ತಾರೆ. ಇಲ್ಲ, ಅವ್ರು ಜುಟ್ ಬಿಟ್ಕೊಂಡಿರ್ತಾರೆ. ಸೊ ಅವ್ರದ್ದು ಚೆನ್ನಾಗಿರುತ್ತೆ ನೋಡಿ. ಕಡೆ ಬಂದ್ರೆ ಆ ಸಡೆ ನನ್ನ ಮಗನ ಒಡೆ ಮಾಡಿ ಮನೆ ಕಳಿಸ್ಬಿಡ್ತೀನಿ. ಐಶ್ವರ್ಯ. ನಿಮ್ಮ ಹೆಸರು? ಶಿಲ್ಪ. ಪ್ರೀವಿಯಸ್ ಸೀಸನ್ಸ್ ಬಿಗ್ ಬಾಸ್ ಎಲ್ಲ ನೋಡ್ತಾ ಇರ್ತೀರಲ್ಲ, ಸೀಸನ್ 12 ಈಗ 28 ಸ್ಟಾರ್ಟ್ ಆಗ್ತಿದೆ, ಬಂದರೆ ಚೆನ್ನಾಗಿರುತ್ತೆ. ಅಂದರೆ ಅವ್ರಿಗೂ ಯಾರು ಅನಿಸಿಲ್ಲ ಆ್ಯಕ್ಚುಲಿ. ಬಟ್ ಮೇ ಬಿ ಬಿಗ್ ಬಾಸ್ ಅವರು ಯಾವುದನ್ನ ಸಪೋರ್ಟ್ ಮಾಡಬೇಕು ಅಂದರೆ ಇವಾಗ ನಿಜವಾಗ್ಲೂ ನೀಡ್ ಇರುತ್ತೆ. ಇವಾಗ ಸೆಲೆಬ್ರಿಟೀಸ್ನ ಕರ್ಕೊಂಡು ಬಂದು ಹಾಕ್ತಾರೆ, ಫೈನ್, ವೆಲ್ ಗುಡ್, ಅಪ್ರಿಷಿಯೇಟೆಡ್. ಬಟ್ ತುಂಬ ಸೆಲೆಬ್ರಿಟೀಸ್ ಬಿಟ್ಟು ಅಂದರೆ ಆಲ್ರೆಡಿ ಅವ್ರಿಗೆ ಸ್ವಲ್ಪ ಫೇಮ್ ಇರುತ್ತೆ. ಸೊ ಎಲ್ಲೋ ಒಂದು ಕಡೆ ಇಲ್ಲಿಲ್ಲ ಅಂದರೂ ಬೇರೆ ಕಡೆ ಆಪರ್ಚುನಿಟೀಸ್ ಆದರೂ ಸಿಗುತ್ತೆ. ಬಟ್ ನೀಡ್ ಇರೋರಿಗೆ ಕರೆಸಿದ್ರೆ ಮೇ ಬಿ ತುಂಬಾ ಅವ್ರಿಗೆ ಹೆಲ್ಪ್ ಆಗುತ್ತೆ ಅನ್ನೋ ಒಂದು ಪಾಯಿಂಟ್. ಓಕೆ, ಆ ಥರ ಯಾರು ಕರೆಸಿದ್ರೆ ಚೆನ್ನಾಗಿರುತ್ತೆ ಅಂದಾಗ ಇಂಟರ್ವ್ಯೂ ಮಾಡಿ ಇಂಟರ್ವ್ಯೂ ಮಾಡಿ ಅವ್ರಿಗೆ ಏನಾದ್ರು ಇನ್ ನೀಡ್ ಅಂತ ಅವ್ರಿಗೆ ಏನಾದ್ರು ಅನಿಸಿದ್ದಾರೆ, ಇಂಟರ್ವ್ಯೂ ಪಾಸ್ ಆಗ್ತು ಅಂತಂದರೆ ದೆನ್ ಅವ್ರು ಚೂಸ್ ಮಾಡ್ಬೋದು. ಒಳ್ಳೆ ದುಡ್ಡು ಖರ್ಚಾಗ್ತಾ ಇದೆ, ನಿಮ್ಗೆ ಅರ್ಥ ಆಗ್ತಲ್ಲ ನಾನು. ಬನ್ನಿ ಕೂತ್ಕೊಳ್ಳಿ. ಸೊ ಸೀಸನ್ 12 ಸ್ಟಾರ್ಟ್ ಆಗ್ತಿದೆ ಬಿಗ್ ಬಾಸ್. ನಿಮ್ಮ ಪ್ರಕಾರ ಯಾರು ಬರ್ಬೋದು? ಗಗನ, ಆಫ್ಕೋರ್ಸ್ ಗಗನ, ಚಿತ್ರದುರ್ಗ ಗಗನ. ಓಕೆ, ನಿಮ್ಮೂರವ್ರೇನಾದ್ರು? ನಮ್ಮೂರವ್ರೆ, ಚಿತ್ರದುರ್ಗವ್ರೆ. ಮುಂಚೆಲ್ಲ ಬಿಗ್ ಬಾಸ್ ಫಾಲೋ ಮಾಡ್ತಾ ಇದ್ರಾ? ಓಕೆ, ಈಗ ಸ್ಟಾರ್ಟ್ ಆಗ್ತಿದೆ, ಇದನ್ನು ನೋಡ್ತಾ ಇದ್ದೀರಾ? 28 ಸ್ಟಾರ್ಟ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ನೋಡ್ಬೇಕು. ಚಿತ್ರದುರ್ಗದಿಂದ ಗಗನ ಬರ್ತಾರೆ ಅಂತ ಅನ್ಕೊಂಡಿದ್ದೀವಿ. ಅವ್ರೊಬ್ರೇನಾ ಹೋಗ್ಬೇಕಾಗಿರೋದು ಅಂತ ಅನ್ಸೋದು ನಿಮಗೆ? ಅನ್ಸುತ್ತೆ. ಅವ್ರನ್ನ ಬಿಟ್ಟು ಯಾರು ಇಷ್ಟ? ಒಬ್ವಿಯಸ್ಲಿ ಕಿಪ್ಪಿ ಕೀರ್ತಿ ಮಾತ್ರ ಬರ್ಬೋದು. ನಾನು ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳಲ್ಲ. ಪೂಜಾ ಅಂತ. ನಿಮ್ಮ ಹೆಸರು? ಭಾಗ್ಯಲಕ್ಷ್ಮಿ. ಸೀಸನ್ 12 ಸ್ಟಾರ್ಟ್ ಆಗ್ತಾ ಇದೆ, ನಿಮಗೆ ಯಾರು ಬರ್ಬೇಕಂತ ಆಸೆ ಇದೆ? ಫೇವರೇಟ್? ಡಾಕ್ಟರ್ ಬ್ರೋ ಬಂದ್ರೆ ಖುಷಿ, ಬಟ್ ಅವ್ರು ಬರಲ್ಲ ಅಂತ ಗೊತ್ತು. ಓಕೆ, ಸೊ ಯಾರಾದ್ರೂ ಪರವಾಗಿಲ್ಲ, ಚೆನ್ನಾಗಿರೋರ್ನ ಕರೆಸಿ ಅಷ್ಟೇ. ಎಂಟರ್ಟೈನ್ಮೆಂಟ್ ಆಗಿರ್ಬೇಕು ಮೇನ್ ಅದು. ಆಮೇಲೆ ಸುದೀಪ್ ಸರ್ ವಾಪಸ್ ಬಂದಿರೋದು ತುಂಬಾ ಖುಷಿ ಆಯ್ತು ಆಕ್ಚುಲಿ. ಅದಕ್ಕೋಸ್ಕರ ಮೇನ್ಲಿ ನೋಡೋದು ಸೀಸನ್ ಅಂದ್ರೆ ಸುದೀಪ್ ಸರ್ಗೋಸ್ಕರ ನೋಡೋದು ನಾವು. ಈ ರೀಸೆಂಟ್ ಅವ್ರು ಫೇಮಸ್ ಆದ್ರಲ್ಲ, ಅವ್ರನ್ನ ಮಾತ್ರ ಕರ್ಸಕ್ ಹೋಗ್ಬಿಟ್ಟು. ಯಾರು ಮ್ಯಾಮ್? ಯಾರೋ ಒಬ್ರು ಆಡೋರು ಏನೋ ಮಾಡಿ ಫೇಮಸ್ ಮಾಡಿದ್ರಲ್ಲ ರೀಸೆಂಟ್ ಆಗಿ. ಬಾಣದಂತೆ ಯಾರಿಗೂ ಕಾಣದಂತೆ ಈ ತರ ಸಡನ್ ಫೇಮಸ್ ಆದವ್ರನ್ನ ಕರ್ಸಕ್ ಹೋಗ್ಬೇಡಿ. ಎಷ್ಟೋ ವರ್ಷದಿಂದ ಪಾಪ ಎಫರ್ಟ್ ಆಗ್ಬಿಟ್ಟು ಎಷ್ಟೋ ವಿಡಿಯೋಸ್ ಆಯ್ತು, ಕ್ರಿಯೇಟರ್ಸ್ ಪಾಪ ಅಂಥವ್ರನ್ನೆಲ್ಲ ಕರ್ಸಿದ್ರೆ ಪಾಪ ಅವ್ರಿಗೊಂದು ಯೂಸ್ ಆಗುತ್ತೆ, ಅವ್ರ ಎಫರ್ಟ್ಸಿಗೂ ಒಂದು ಏನೋ ಸಿಕ್ಕುತ್ತೆ ಅಂತ. ಆ ಥರ ಸೀಸನ್ 12 ಸ್ಟಾರ್ಟ್ ಆಗ್ತಿದೆ. ಮತ್ತೆ ನಮ್ಮ ಸುದೀಪ್ ಅವರೇ ಹೋಸ್ಟ್ ಮಾಡ್ತಾ ಇರೋದು, ಬರ್ಬೋದು ನಿಮ್ಮ ಪ್ರಕಾರ? ನನ್ನ ಪ್ರಕಾರ ಅಂತ ಹೇಳೋಕ್ಕಾಗಲ್ಲ ಬ್ರೋ, ಆದರೆ ಕಾಮಿಡಿಯಾಗಿ ಯಾರು ಬಂದರೆ, ಇನ್ಸ್ಟಾ ವೈರಲ್ ಆಗಿರೋರು ಬಂದರೆ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಮಂಜಣ್ಣವ್ರು ಬಂದರೆ ಚೆನ್ನಾಗಿರುತ್ತೆ ಬ್ರೋ, ಅಂದರೆ ಕಾಮಿಡಿ ಮಾಡ್ಕೊಂಡಿರ್ತಾರೆ ಎಲ್ಲರಿಗೂ. ಬಿಡ್ರಿ ಅವ್ರದ್ದು ನೋಡೋಣ. ಹಂಗೆ ಬರ್ರೋ, ಮನೇಲಿ ಕೂತ್ಕೊಂಡು ನೀನು ಕತ್ತೆ ಕಾಯ್ತಿದ್ರೇನು, ಬರ್ರೋ ಕೆಲಸ ಮಾಡ್ರೋ, ಬಗೀರೋ, ಮಣ್ಣು ಎತ್ತರೋ. ನಿಮ್ಮ ಅಮ್ಮನಿಗೆ ಎಷ್ಟು ಸತ ಬಟ್ಟೆ ಕೊಡ್ಸಿದ್ದೀರಾ? ಎಷ್ಟು ಸೀರೆ ಕೊಡ್ಸಿದ್ದೀರಾ? ನಿಮ್ಮ ಅಮ್ಮನ ಚಪ್ಪಲಿ ಹಾಕೋ ಸೈಜ್ ಗೊತ್ತೇನ್ರ ನಿಮ್ಗೆ? ಬಂದ್ರಲ್ಲೇ ಈಚೆಗೆ ಬಂದ್ರೆ ಕೆಲಸ ಮಾಡಿ ಬರ್ರ. ಡಾಕ್ಟರ್ ಬ್ರೋ ಬಂದರೆ ಚೆನ್ನಾಗಿರುತ್ತೆ. ಡಾಕ್ಟರ್ ಬ್ರೋ ಬರ್ಬೇಕಂತ ಆಸೆ ಇದೆ. ಫನಿ ಜೋಕ್ಸ್ ಮಾಡ್ತಾರೆ ನೋಡಿ. ಯಾರು ಹೇಳಿ? ಬ್ಲಾಗರ್ಸು. ಅದೇ ಹೆಸರು ಹೇಳಿ, ನಿಮ್ಗೆ ಯಾರು ಇಷ್ಟ ಬರೋಕ್ಕೆ? ಫಾಲೋ ಮಾಡ್ತೀರಾ ಅವ್ರನ್ನ? ಮಾಡಲ್ವಾ? ಯಾರನ್ನ ಫಾಲೋ ಮಾಡ್ತಿಲ್ವಾ? ಯಾರು ಇಷ್ಟನೇ ಇಲ್ವಾ ನಿಮಗೆ? ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಸೀಸನಲ್ಲಿ ನಿಮಗೆ ಯಾರು ಇಷ್ಟ? ಬಿಗ್ ಬಾಸಲ್ಲಿ ಇಂಥವ್ರು ಇದ್ರೆ ಚೆನ್ನಾಗಿರುತ್ತೆ ಅಂತ ಯಾರು ಬರ್ಬೇಕು ಹೇಳಿ? ಬಟ್ ಐ ಡೋಂಟ್ ನೋ ಬಿಗ್ ಬಾಸಲ್ಲಿ ಯಾರು ಬರ್ತಾರೆ ಅಂತ ಆ್ಯಕ್ಚುಲಿ ಗೊತ್ತಿಲ್ಲ. ಬಾಸಲ್ಲಿ ಸುದೀಪ್ ಸರ್ ಅಂದರೆ ತುಂಬ ಇಷ್ಟ. ನಾನು ಕನ್ನಡ ಜಾಸ್ತಿ ನೋಡಲ್ಲ ಆ್ಯಕ್ಚುಲಿ. ಸೊ ಯಾರನ್ನಾದ್ರು ಫಾಲೋ ಮಾಡ್ತಾ ಇದ್ದೀರಾ ಅಂದರೆ ನೀವು? ಯಾರು ಆರ್ಟಿಸ್ಟು ಅಥವಾ? ಕನ್ನಡದಲ್ಲಿ ಫಾಲೋ ಮಾಡ್ತಾ ಇದ್ದೀನಿ ಅಂದರೆ ನಾನು ತುಂಬ ಜನ ನಾನು ಫಾಲೋ ಮಾಡ್ತಿದ್ದೀನಿ. ಹಾಗಾದರೆ ಇನ್ಸ್ಟಾಗ್ರಾಮ್ ಪವನ್ ಸಿಂಗ್. ಕನ್ನಡ ಯಾರಾದ್ರೂ ಒಬ್ರು ಹೆಸರು ಹೇಳಿ. ಯಾರು ಗೊತ್ತಿಲ್ವಾ ಕನ್ನಡದಲ್ಲಿ? ಯಾರು ಗೊತ್ತಿಲ್ಲ? ನಾನು ತೆಲುಗು ಆ್ಯಕ್ಚುಲಿ. ಹೌದಾ? ಒನ್ ಪರ್ಸನ್ ಮೀನ್ಸ್ ಅಮೂಲ್ಯ. ಫಿಲಮ್ ಆಕ್ಟರ್, ಹೀರೋಯಿನ್ ಅಮೂಲ್ಯ. ಅವ್ರು ಹೋಗ್ಬೇಕಂತ. ಅವ್ರಿಗಿಬ್ರು ಮಕ್ಳಿದಾರಲ್ಲ, ಪರವಾಗಿಲ್ಲ, ಅವ್ರ ಹಸ್ಬೆಂಡ್ ಇದ್ದಾರೆ ಅಲ್ವಾ, ನೋಡ್ಕೊಳ್ತಾರೆ. ಬಟ್ ಎಲ್ಲಾನು ಅಟ್ ಎ ಟೈಮ್ ಇವಾಗ ಇದು ಮಾಡ್ಲಿಕ್ಕೆ ಆಗಲ್ಲ. ವರುಣ್, ವರ್ಷ, ಈ ಥರ ಇವ್ರನ್ನ ಹೇಳ್ಬೋದು ಅಷ್ಟೇ. ಪರ್ಟಿಕ್ಯುಲರ್ ಆಗಿ ಒಂದು ಹೇಳೋದಾದ್ರೆ ಯಾರು ಹೋಗ್ಬೇಕು? ವರುಣ್ ಹೋಗ್ಬೇಕು. ಯಾರು ಬರ್ಬೇಕಂತ ಆಸೆ ಇದೆ ನಿಮಗೆ? ಯಾರು ಬಂದರೆ ಚೆನ್ನಾಗಿರುತ್ತೆ? ನನ್ನ ಪ್ರಕಾರ ಡಾಕ್ಟರ್ ಬ್ರೋ ಬಂದಿದ್ರೆ ಖುಷಿ ಆಗ್ತಾ ಇತ್ತು. ಓಕೆ, ಆಮೇಲೆ ಅವ್ರು ಬಿಟ್ಟರೆ ಸ್ಯಾಮ್ ಸಮೀರ್ ಬರಬೇಕು. ಇಲ್ಲ ನನಗೆ ಇವನು ಬರಬೇಕು ಆ್ಯಕ್ಚುಲಿ. ಅದು ಯಾರು ಬ್ರೋ?
ಸುಭಾಷ್ 97 ಸುಭಾಷ್ ಅವ್ರು ಬಂದರೆ ಚೆನ್ನಾಗಿರುತ್ತೆ. ಅವ್ರದ್ದೊಂದು ಡೈಲಾಗ್ ಏನಾದರೂ ಹೇಳ್ತೀರಾ? ನಕನ್ಲೇ ನಮ್ಮನ್ ಚಿನ್ನ ಆ ತರ ನೋಡ್ತಾನೆ ಅಂದ್ರೆ ತಪ್ಪು ಮಾಡೋದ್ ಮಾಡ್ಬಿಟ್ಟು ಏನು ತಪ್ಪೇ ಮಾಡಿಲ್ಲ ತರ ನಾಟಕ ಮಾಡ್ತಾನೆ ಬೋಳಿ ಮಗ. ಯಾರಾದರೂ ಕಾಮನ್ ಪೀಪಲ್ ಬಂದರೆ ಚೆನ್ನಾಗಿರುತ್ತೆ, ಅವ್ರಿಗೆ ಒಂಥರ ಅವಕಾಶ ಕೊಟ್ಟಂಗಿರುತ್ತೆ. ಸೀಸನ್ 12 ಸ್ಟಾರ್ಟ್ ಆಗ್ತಾ ಇದೆ. ಯಾರು ಬರ್ಬೇಕಂತ ಆಸೆ ಇದೆ ಕೇಸ್ ಬಂದರೆ ನಿಮಗೆ? ಲೈಕ್ ಇವ್ರು ಬಂದರೆ ಚೆನ್ನಾಗಿರುತ್ತೆ ಅಂತ. ಗೊತ್ತಿಲ್ಲ, ಯಾರು ಐಡಿಯಾ ಇಲ್ಲ. ಯಾರಾದರೂ ಹಳೆ ಕಂಟೆಸ್ಟೆಂಟ್ಸ್ ಬಂದರೆ ಅಲ್ಲ, ಹೊಸಬ್ರು ಬರ್ತಾರಲ್ವಾ, ಇವು ಯಾರು ಕ್ರಿಯೇಟರ್ಸ್ ಇವ್ರು ಬಂದರೆ ಇವ್ರು ಚೆನ್ನಾಗಿರುತ್ತೆ ಅಂತ. ಕ್ರಿಯೇಟರ್ಸ್ ನಾವು ಕನ್ನಡ ಯಾರು ಇದ್ದಾರೆ ನಾಪ್ಕೊ ಬರ್ತಲ್ಲ ಹೆಸರು ನನಗೆ. ಐ ಡೋಂಟ್ ಫಾಲೋ ಎನಿ ಕನ್ನಡ ಇವಾಗ. ಓಕೆ, ಸೀಸನ್ 12 28 ಸ್ಟಾರ್ಟ್ ಆಗ್ತಾಯಿದೆ. ನಿಮ್ಮ ಪ್ರಕಾರ ಯಾರು ಬಂದರೆ ಚೆನ್ನಾಗಿರುತ್ತೆ? ಆ್ಯಶ್ ಮೆಲೋ ಆ್ಯಶ್ ಮೆಲೋ ಸ್ಕೈಲರ್ ಅಂತ. ಇವಾಗ ನಾರ್ಮಲ್ ಪೀಪಲ್ನ ಅವರು ತಗೋತಾ ಇದ್ದಾರಲ್ವಾ ಬಿಗ್ ಬಾಸ್ಗೆ. ಸೊ ಅದೇ ನಿಮ್ಮ ಸುತ್ತಮುತ್ತ ಬಂದಿರೋರು ಯಾರು ಇವ್ರಿಗೆ ಬಂದರೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ ಯಾರು? ಈಗ ನಾನೇ ಹೋದ್ರೆ ಚೆನ್ನಾಗಿರುತ್ತೆ. ಸೂಪರ್. ಓಕೆ, ಆದರೆ ನೀವು ಏನಾರು ಅಚೀವ್ಮೆಂಟ್ ಮಾಡಿದ್ದೀರಾ ಅಂತ ಕೇಳ್ತಾರೆ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಲೈಕ್ ಅವ್ರು ನಾರ್ಮಲ್ ಪೀಪಲ್ನ ತಗೊಳ್ಳೋದಾಗ ಲೈಕ್ ನೀವು ಹೋದರೆ ಚೆನ್ನಾಗಿರುತ್ತೆ. ನಾರ್ಮಲ್ ಪೀಪಲ್ ಬಂದರೆ ಚೆನ್ನಾಗಿರುತ್ತೆ. ಮೇಡಮ್ ಸಾಂಗ್ ಹೇಳ್ತಾರೆ. ಹಾಂ, ಒಂದು ಲೈನ್ ಹೇಳಿ. ಸಿಂಗರ್ ಮ್ಯಾಮ್ ಹಂಗೆ ಹೇಳಿ, ಪರವಾಗಿಲ್ಲ, ನರ್ವಸ್ ಆಗಬಾರ್ದು. ಅದೇ ಹೇಳಿ, ಫೇಮಸ್ ಆಗಿ. ಹಾಂ, ಅದೇ ಹೇಳಿ. ಹಾಂ. ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಹಾಡಿನ ಸಾಲಿನಲ್ಲಿ ಮೂಡುವ ಬಾಣದಂತೆ ಚೇತನವಾದೆ ನೀನು. ಓಕೆ, ಥ್ಯಾಂಕ್ ಯು. ಅವ್ರಿಗಿಂತ ಸಖತ್ತಾಗಿ ಮೇ ಬಿ ಟ್ರೈ ಮಾಡ್ಬೋದು ಸರಿಗಮಪ್ಪಗೆ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಗಾಯ್ಸ್, ನೋಡಿದ್ರಲ್ವಾ, ಇದಾಗಿತ್ತು ಇವತ್ತಿನ ವಿಡಿಯೋ. ಬಿಗ್ ಬಾಸ್ಗೆ ಯಾರೆಲ್ಲ ಬರ್ತಾರಂತ ನಿಮ್ಗೇನಾದರೂ ಗೊತ್ತಿದ್ರೆ ಅಥವಾ ಇಂಥವರೇ ಬರಬೇಕಂತ ಅನಿಸಿದ್ರೆ ಕಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ಯಾರು ಬರ್ತಾರೆ ಅಂತ ಕಮೆಂಟಲ್ಲಿ ತಿಳಿಸಿ. ಕರೆಕ್ಟಾಗಿ ಕಮೆಂಟ್ ಮಾಡೋರಿಗೆ ನಮ್ಮ ಕಡೆಯಿಂದ ನೆಕ್ಸ್ಟ್ ವಿಡಿಯೋ ಸಾಕಾದ ಎಂಟರ್ಟೈನ್ಮೆಂಟಾಗಿ ಇರುತ್ತೆ ಅಂತ ಪ್ರಾಮಿಸ್ ಮಾಡ್ತೀವಿ ಅಷ್ಟೇ. ಕನ್ನಡಿಗರು ನೀವೇ ಬೆಳೆಸಬೇಕು ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಹೆಂಗೆ ಮಾಡ್ತಾಯಿದ್ದೀವಿ. ಫೈನಲಿ ಬಿಗ್ ಬಾಸ್ 12ನ ಸುದೀಪ್ ಸರೇ ಹೋಸ್ಟ್ ಮಾಡ್ತಾ ಇದ್ದಾರೆ. ತುಂಬ ಖುಷಿ ಆಗುತ್ತೆ. ಒಳ್ಳೊಳ್ಳೆ ಕಂಟೆಸ್ಟಿಗೆ ಅವಕಾಶ ಸಿಗಲಿ ಅಂತ ಕೇಳ್ಕೊತೀವಿ. ಆದಷ್ಟು ಈಗ ಕಷ್ಟಪಟ್ಟು ಬೆಳೀತಾ ಇರೋರು, ಟ್ರೈ ಮಾಡ್ತಾ ಇರೋರಿಗೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ನನ್ನ ಪ್ರಕಾರ. ಹೋಪ್ ಫಾರ್ ದ ಬೆಸ್ಟ್, ಚೆನ್ನಾಗಿರೋರಿಗೆ ಅವಕಾಶ ಸಿಗಲಿ ಅಷ್ಟೇ. ಸೊ ಗೈಸ್, ಯಾರೆಲ್ಲ ನೋಡ್ತಾ ಇದ್ರೋ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀವಿ. ಮುಂದೆ ನಾವು ವಿಡಿಯೋ ಜೊತೆಗೆ ಬರ್ತೀವಿ. ಟಿಲ್ ದ್ಯಾನ್ ಟೇಕ್ ಕೇರ್, ಬಾಯ್, ಸಿ ಯು. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಮಚ್ ಲವ್.